ರಾಜ್ಯ ಬಿಜೆಪಿ ನಾಯಕರ ಮಾತಿಗೂ ಕೂಡ ಭಕ್ತ ಅಲ್ಲ ಕೆಎಸ್ ಈಶ್ವರಪ್ಪನವರು. ಚುನಾವಣೆಯಿಂದ ಯಾವುದೇ ಕಾರಣಕ್ಕೂ ಕೂಡ ಹಿಂದೆ ಸರಿಯುವಂತ ಮಾತೇ ಇಲ್ಲ ಅಂತ ಶಿವಮೊಗ್ಗದಲ್ಲಿ ಮಾಜಿ ಡಿಸಿಎಂ ಈಶ್ವರಪ್ಪನವರ ಸ್ಪಷ್ಟ ನುಡಿ ಇದು. ಯಡಿಯೂರಪ್ಪ ಮಹಾಸ್ವಾರ್ಥಿ, ಮಗನನ್ನೇ ರಾಜ್ಯಾಧ್ಯಕ್ಷ ಮಾಡಿದ್ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾರನ್ನು ಬೇಕಾದರೂ ರಾಜ್ಯಾಧ್ಯಕ್ಷ ಮಾಡಬಹುದಿತ್ತು, ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೇನೆ ಅಂತ ಘೋಷಣೆ ಮಾಡಿದ್ದೇನೆ. ಯಡಿಯೂರಪ್ಪ ಹಾಗೂ ಮಕ್ಕಳಿನಿಂದ ಪಕ್ಷ ಮುಕ್ತ ಆಗಬೇಕು. ನೊಂದ ಕಾರ್ಯಕರ್ತರ ಪರ ಧ್ವನಿಯಾಗಿ ನಾನು ಚುನಾವಣೆಗೆ ಸ್ಪರ್ಧೆಯನ್ನ ಮಾಡ್ತೇನೆ ಅಂತ ಶಿವಮೊಗ್ಗದಲ್ಲಿ ಮಾಜಿ ಡಿಸಿಎಂ ಈಶ್ವರಪ್ಪನವರ ಸ್ಪಷ್ಟ ನುಡಿ ಇದು. ಏನು ಸರ್, ಇವ್ರ ಅಪ್ಪ ಮಕ್ಕಳದೇ ಆಟ ಆಗೋಗಿದೆ ಅಂತ ಹೇಳ್ತಾ ಇನ್ನು ಯಾರು ವಿರುದ್ಧ ಮಾಡ್ತಾ ಇಲ್ಲ ಸರ್ ಅಂತ ಹೇಳ್ತಾ ಇರೋದಕ್ಕೆ ಆ ಎಲ್ಲ ಕಾರ್ಯಕರ್ತರ ನೊಂದ ಕಾರ್ಯಕರ್ತರ ಧ್ವನಿಯಾಗಿ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾಯಿದ್ದೀನಿ. ಈಗ ಇವ್ರ ಮಕ್ಕಳ ಕೈಯಲ್ಲಿ ಪಕ್ಷ ಸಿಕ್ಕಿ ಒದ್ದಾಡ್ತಾ ಇದೆ. ನಾವು ತಾಯಿ ಅಂತ ಹೇಳ್ತಾ ಇರೋಂಥ ಪಾರ್ಟಿ BJP ಒಂದು ರೀತಿ ಆ ತಾಯಿಯನ್ನೇ ಹಿಚ್ಚುಕ್ತಾ ಇದ್ದಾರೆ. ಯಡಿಯೂರಪ್ಪನವ್ರು ಕುತ್ತಿಗೆ ಹಿಚ್ಚುಕ್ತಾ ಇದ್ದಾರೆ, ಅವರು ಮತ್ತು ಅವ್ರ ಮಗ ವಿಜೇಂದ್ರ. ಆ ತಾಯಿಯನ್ನು ರಕ್ಷಣೆ ಮಾಡಬೇಕಾಗಿದೆ ಈ ಒಂದು ಯಡಿಯೂರಪ್ಪನವರು ಅವ್ರ ಮಗನಿಂದ. ಇದಕ್ಕೋಸ್ಕರ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾಯಿದ್ದೀನಿ. ಯಾರು ಬಂದು ಹೇಳಿದ್ರು ಕೂಡ ನಾನು ರಾಜ್ಯದ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಶಿವಮೊಗ್ಗ ಪ್ರತಿನಿಧಿ ಭೀಮನಾಯ್ಕ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಭೀಮನಾಯ್ಕ್, ಈಶ್ವರಪ್ಪನವರ ಈ ಮಾತುಗಳನ್ನ ಗಮನಿಸ್ತಾ ಇದ್ರೆ ಎಲ್ಲೊಂದ್ ಕಡೆ ಚುನಾವಣೆಯಿಂದ ಹಿಂದೆ ಸರಿಯುವಂತ ಮಾತೇ ಇಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ನಾಳೆ ಶಿವಮೊಗ್ಗಕ್ಕೆ ಮೋದಿ ಬರ್ತಾ ಇದ್ದಾರೆ. ಆದ್ರೆ ಇವರನ್ನ ಈ ಒಂದು ಅಸಮಾಧಾನವನ್ನ ಶಮನ ಮಾಡ್ತಾರ ಹಾಗಾದ್ರೆ? ಎಸ್ ನಿಕೇಶ್, ಏನು ಅಂದರೆ ಈಗಾಗಲೇ ಸ್ಪಷ್ಟಪಡಿಸಿರುವಂತೆ ಈಶ್ವರಪ್ಪನವರು ಒಂದು ಮಾತನ್ನು ಹೇಳಿರುವಂಥದ್ದು, ಯಾರೇ ಬಂದರೂ ಸಹ ಯಾರೇ ಹೇಳಿದರೂ ಸಹ ನಾನು ಚುನಾವಣೆ ಸ್ಪರ್ಧೆಯಿಂದ ಹಿಂದೆ ಸರಿಯಲ್ಲ. ನನಗೂ ಸಹ ಸಾಕಷ್ಟು ನೋವಿದೆ. ಏನಕ್ಕಂದರೆ ಆ ಮೋದಿಯವರು ನನ್ನ ದೇವರು, ಪ್ರಧಾನಿಯವರು ನನ್ನ ದೇವರು, ಅವ್ರು ಬರ್ತಿರೋ ಕಾರ್ಯಕ್ರಮಕ್ಕೆ ನಾನು ಭಾಗವಹಿಸ್ಲಿಕ್ಕೆ ಆಗ್ತಿಲ್ಲ ಅನ್ನುವಂಥ ನೋವಿದೆ. ಏನಕ್ಕೆ ನಾನು ಭಾಗವಹಿಸ್ತಿಲ್ಲ ಅಂದರೆ ನಾನು ಸ್ಪರ್ಧಿಸ್ತಿರುವಂಥದ್ದು ಸಂಸದ BY ರಾಘವೇಂದ್ರ ವಿರುದ್ಧ. ಹಾಗಾಗಿ ನಾನು ಈ ಕಾರ್ಯಕ್ರಮಕ್ಕೆ ಭಾಗವಹಿಸೋಕ್ಕಾಗಲ್ಲ. ನಾನು ನಾಳೆ ಅವ್ರ ಜೊತೆ ಮಾತಾಡೋದಿಲ್ಲ, ಪ್ರಧಾನಿಯವರನ್ನ ಭೇಟಿ ಸಹ ಮಾಡಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ಅಂದರೆ ಪ್ರಮುಖವಾಗಿ ಅಂದರೆ ಯಡಿಯೂರಪ್ಪನವರು ಮತ್ತು ಅವರ ಮಕ್ಕಳ ಕೈಯಲ್ಲಿರುವಂಥ ಪಕ್ಷವನ್ನು ಮುಕ್ತ ಮಾಡಬೇಕು, ನೊಂದ ಕಾರ್ಯಕರ್ತರ ಪರವಾಗಿ ನಾನು ಧ್ವನಿ ಎತ್ತಬೇಕು, ಆ ನಿಟ್ಟಿನಲ್ಲಿ ಪಕ್ಷೇತರನಾಗಿ ಸ್ಪರ್ಧಿಸ್ತೀನಿ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಇನ್ನೊಂದು ಪ್ರಮುಖವಾಗಿ ಅವರು ಹೇಳ್ತಿರುವಂಥದ್ದು ಅಂದರೆ ಹಿಂದುತ್ವವಾದಿಗಳನ್ನು ಕಡೆಗಣಿಸುವ ತುಳಿಯುವಂಥ ಕೆಲಸವನ್ನು ಯಡಿಯೂರಪ್ಪನವರು ಮಾಡ್ತಿದ್ದಾರೆ. ಏನಕ್ಕಂದರೆ CT ರವಿ ಆಗಿರ್ಬೋದು, ಯತ್ನಾಳ್ ಆಗಿರ್ಬೋದು, ಯತ್ನಾಳ್ ಸಹ ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ಬೋದಿತ್ತು. 6 ತಿಂಗಳ ಕಾಲ ರಾಜ್ಯಾಧ್ಯಕ್ಷ ಸ್ಥಾನ ಖಾಲಿ ಇತ್ತು, ಆವಾಗ ಯತ್ನಾಳ್ ಅವರನ್ನು ಮಾಡಬೇಕಿತ್ತು. CT ರವಿ ಅವರು ಸಚಿವ ಸ್ಥಾನವನ್ನು ಬಿಟ್ಟು ಪಕ್ಷ ಸಂಘಟನೆಯಲ್ಲಿ ತೊಡ್ಕೊಂಡಿದ್ರು, ಅವರಿಗಾದರೂ ಮಾಡ್ಬೋದಿತ್ತು ಅಥವಾ ನನಗಾದರೂ ಸಹ ಕೊಡಬೇಕಿತ್ತು ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಹಾಗಾಗಿ ಈಗಾಗಲೇ ಅವರು ಸ್ಪಷ್ಟಪಡಿಸುವಂತೆ ನಾನು ಯಾರೇ ಹೇಳಿದರೂ ಸಹ ಚುನಾವಣೆಯಿಂದ ಹಿಂದೆ ಸರಿಯಲ್ಲ ಎನ್ನುವಂಥ ಸ್ಪಷ್ಟವಾದಂಥ ನಿಲುವನ್ನು ಹೇಳಿರುವಂಥದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ಭೀಮನಾಯ್ಕ್, ನಿಮ್ಮೆಲ್ಲ ಡೀಟೇಲ್ಸ್ ಬರಬೇಕು. ಇದು ಅವರೆಲ್ಲರದ್ದು ಆಸೆ ಇರೋದ್ರಿಂದ ನಾನು ಈ ಚುನಾವಣೆ ಸ್ಪರ್ಧೆ ಮಾಡ್ತಾಯಿದ್ದೀನಿ. ಏನು ಸರ್, ಇವ್ರ ಅಪ್ಪ ಮಕ್ಕಳದೇ ಆಟ ಆಗೋಗಿದೆ ಅಂತ ಹೇಳ್ತಾ ಇನ್ನು ಯಾರು ವಿರುದ್ಧ ಮಾಡ್ತಾ ಇಲ್ಲ ಸರ್ ಅಂತ ಹೇಳ್ತಾ ಇರೋದಕ್ಕೆ ಆ ಎಲ್ಲ ಕಾರ್ಯಕರ್ತರ ನೊಂದ ಕಾರ್ಯಕರ್ತರ ಧ್ವನಿಯಾಗಿ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾಯಿದ್ದೀನಿ. ಈಗ ಇವ್ರ ಮಕ್ಕಳ ಕೈಯಲ್ಲಿ ಪಕ್ಷ ಸಿಕ್ಕಿ